ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೀವನದ ಅದ್ಭುತ ಸಾಹಸ, ಅವರ ಅಪಾರ ಜನಪ್ರಿಯತೆ, ಸಮಾಜದ ಕೊಡುಗೆಗಳು ಮತ್ತು ಅಕಾಲಿಕ ಮರಣದ ಹಿಂದಿರುವ ರಹಸ್ಯಗಳು ಯುವ ಪೀಳಿಗೆಗಳಿಗೆ ಅವರ ಮರಣದಿಂದ ಬಂದ ಒಂದು ದೊಡ್ಡ ಎಚ್ಚರಿಕೆ. ಇಂದಿಗೂ ಕೂಡ ಅವರ ಹೆಸರಿನಲ್ಲಿ ನಡೆದುಕೊಂಡು ಬರುತ್ತಿರುವ ಸಮಾಜದ ಸೇವೆಗಳು. ಇದು ಕೇವಲ ಒಂದು ವಿಡಿಯೋ ಅಲ್ಲ, ನಿಮ್ಮ ಹೃದಯವನ್ನ ಮುಟ್ಟುವ ಒಂದು ಸತ್ಯದ ಕತೆ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕು ಎಂಬುದೇ ಅಷ್ಟೇ ನನ್ನ ಆಶಯ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪುನೀತ್ ರಾಜ್ಕುಮಾರ್ ಅವರು 17 ಮಾರ್ಚ್ 1975ರಲ್ಲಿ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟ, ಹಿನ್ನೆಲೆ ಗಾಯಕ, ನಿರ್ಮಾಪಕ ಮತ್ತು ಟಿವಿ ಹೋಸ್ಟ್ ಜೊತೆಗೆ ಲೋಕೋಪಕಾರಿ ವ್ಯಕ್ತಿಯಾಗಿದ್ದರು. ಇವರು ಪ್ರೀತಿಯಿಂದ ಎಲ್ಲರೂ ಇವರನ್ನ ಪವರ್ ಸ್ಟಾರ್ ಮತ್ತು ಅಪ್ಪು ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಅಪ್ಪು ಎಂಬ ಹೆಸರು ಇವರ ಮೊದಲ ನಾಯಕ ಪಾತ್ರದ ಚಿತ್ರದಿಂದ ಬಂದಿದೆ. ಪುನೀತ್ ರಾಜ್ಕುಮಾರ್ ಅವರ ಜನ್ಮನಾಮ ಲೋಹಿತ್ ಅಂತೆ. ಇವರು 17 ಮಾರ್ಚ್ 1976ರಲ್ಲಿ ಮದ್ರಾಸ್, ಈಗಿನ ಚೆನ್ನೈ ನಗರದಲ್ಲಿ ಜನಿಸಿದರು. ಇವರು ಕನ್ನಡ ಚಿತ್ರರಂಗದ ದಿಗ್ಗಜ ನಟರಾಗಿರುವ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಗಳ 5ನೇ ಮತ್ತು ಕಿರಿಯ ಮಗನಾಗಿ ಜನಿಸಿದರು. ಪುನೀತ್ ಅವರಿಗೆ ಇಬ್ಬರು ಅಣ್ಣಂದಿರು, ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್, ಮತ್ತು ಇವರಿಗೆ ಇಬ್ಬರು ಸಹೋದರಿ ಇದ್ದರು. ಇವರ ಅಣ್ಣಂದಿರು ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಲ್ಲಿ ಒಬ್ಬರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ತಮ್ಮ 6 ವಯಸ್ಸಿನಲ್ಲಿಯೇ ತಮ್ಮ ಕುಟುಂಬದೊಂದಿಗೆ ಮೈಸೂರಿಗೆ ತೆರಳಿದರು. ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ಮತ್ತು ಅವರ ಸಹೋದರಿ ಪೂರ್ಣಿಮಾ ಅವರನ್ನ ತಮ್ಮ ಚಿತ್ರರಂಗದ ಶೂಟಿಂಗ್ ಸೆಟ್ ಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಇದು ಪುನೀತ್ ಅವರಿಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಮೂಡಿತು. ಅವರು 10 ವರ್ಷಗಳವರೆಗೆ ತಮ್ಮ ತಂದೆಯ ಚಿತ್ರರಂಗಗಳ ಸೆಟ್ ಗಳಲ್ಲಿಯೇ ತಮ್ಮ ಸಮಯವನ್ನ ಕಳೆದರು. ಪುನೀತ್ ರಾಜ್ಕುಮಾರ್ ಅವರು 1 ಡಿಸೆಂಬರ್ 1999ರಲ್ಲಿ ಚಿಕ್ಕಮಗಳೂರಿನ ಅಶ್ವಿನಿ ರೇವಂತ್ ಅವರನ್ನ ವಿವಾಹವಾಗುತ್ತಾರೆ. ಇಬ್ಬರು ಕೂಡ ಸ್ನೇಹಿತರ ಮೂಲಕ ಪರಿಚಯವಾಗಿದ್ದರು. ಇವರಿಗೆ ಇಬ್ಬರು ಮಕ್ಕಳು, ಧೃತಿ ಮತ್ತು ವಂದಿತಾ. ಪುನೀತ್ ಅವರ ಕುಟುಂಬವು ಅವರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು ಮತ್ತು ಅವರು ತಮ್ಮ ಕುಟುಂಬದೊಂದಿಗೆ ಬಹಳ ಹತ್ತಿರದ ಸಂಬಂಧವನ್ನ ಹೊಂದಿದ್ದರು. ಬಾಳೆ ನಟನಾಗಿ 1976ರಿಂದ 1989ರವರೆಗೆ ಪುನೀತ್ ರಾಜ್ಕುಮಾರ್ ಅವರು ಬಾಳೆದಲ್ಲಿಯೇ ತಮ್ಮ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದರು. ಕೇವಲ 6 ವಯಸ್ಸಿನಲ್ಲಿಯೇ 1976ರಲ್ಲಿ ಚಿತ್ರಿಸಲಾದ ಪ್ರೇಮ ಕಹಾನಿ ಎಂಬ ಚಿತ್ರದಲ್ಲಿ ನಟಿಸಿದರು. ನಂತರ ಅವರು ಸನಾದಿ ಅಪ್ಪನ 1977, ತಾಯಿಗೆ ತಕ್ಕ ಮಗ 1978, ವಸಂತ ಗೀತೆ 1980, ಭಗವಂತ 1981, ಚಲಿಸುವ ಮೋಡಗಳು 1982, 2 ನಕ್ಷತ್ರಗಳು 1983, ಹಾಗೆಯೇ ಭಕ್ತ ಪ್ರಹ್ಲಾದ 1983, ಯಾರಿವನು 1984, ಬೆಟ್ಟದ ಹೂವು 1985 ನಂತಹ ಹಲವು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಬೆಟ್ಟದ ಹೂವು ಚಲನಚಿತ್ರದಲ್ಲಿ ಇವರು ನಟಿಸಿರುವ ರಾಮು ಪಾತ್ರಕ್ಕಾಗಿ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಇವರು ಗೆಲ್ಲುತ್ತಾರೆ. ಹಾಗೆಯೇ ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದರು. 1989ರಲ್ಲಿ ಪರಶುರಾಮ್ ಚಿತ್ರದೊಂದಿಗೆ ಇವರ ಬಾಲ್ಯ ನಟನೆ ಕೂಡ ಮುಕ್ತಾಯವಾಗುತ್ತದೆ. ನಿರ್ಮಾಪಕರಾಗಿ 1994ರಿಂದ 2001. 1994ರಲ್ಲಿ ಪುನೀತ್ ಅವರು ತಮ್ಮ ಕುಟುಂಬದ ನಿರ್ಮಾಣ ಸಂಸ್ಥೆಯಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಇವರು ನಿರ್ಮಾಪನ ಮಾಡಿದ ಮೊದಲ ಚಿತ್ರ ಗೆಲುವಿನ ಸರದಾರ 1996ರಲ್ಲಿ ನಿರ್ಮಿಸಿದರು. ನಾಯಕರಾಗಿ ಪಾದಾರ್ಪಣೆ 2002ರಿಂದ 2007ರವರೆಗೆ. 2002ರಲ್ಲಿ ಪುನೀತ್ ಅಪ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡುತ್ತಾರೆ. ಈ ಚಿತ್ರವು ಅವರಿಗೆ ತುಂಬಾ ಜನಪ್ರಿಯತೆಯನ್ನ ತಂದುಕೊಟ್ಟಿತು. ನಂತರ ಅವರು ಅಭಿ 2003, ವೀರ ಕನ್ನಡಿಗ 2004, ಮೌರ್ಯ 2004, ಆಕಾಶ್ 2005, ನಮ್ಮ ಬಸವ 2005, ಅಜಯ್ 2006, ಅರಸು 2007 ಮತ್ತು ಮಿಲನ್ 2007 ನಂತಹ ಚಿತ್ರಗಳಲ್ಲಿ ನಟಿಸಿದರು. ಮಿಲನ ಚಿತ್ರಕ್ಕಾಗಿ ಇವರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಗೆಲ್ಲುತ್ತಾರೆ. ಯಶಸ್ಸಿನ ಮುಂದಿನ ಹಂತ 2008ರಿಂದ 2015. 2008ರಲ್ಲಿ ಪುನೀತ್ ಬಿಂದಾಸ್ ಮತ್ತು ವಂಶಿ ಚಿತ್ರಗಳಲ್ಲಿ ನಟಿಸುತ್ತಾರೆ. 2008ರಲ್ಲಿ ರಾಮ್ ಚಿತ್ರದಲ್ಲಿ ಇವರು ಪ್ರಿಯಾಮಣಿ ಜೊತೆ ನಟಿಸುತ್ತಾರೆ. 2010ರಲ್ಲಿ ಇವರು ಪೃಥ್ವಿ ಮತ್ತು ಜಾಕಿ ಚಿತ್ರಗಳಲ್ಲಿ ನಟಿಸುತ್ತಾರೆ. ಜಾಕಿ ಚಿತ್ರವು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು. 2011ರಲ್ಲಿ ಇವರು ಹುಡುಗರ ಚಿತ್ರದಲ್ಲಿ ನಟಿಸುತ್ತಾರೆ. 2012ರಲ್ಲಿ ಅಣ್ಣಾ ಬಾಂಡ್ ಚಿತ್ರದಲ್ಲಿ ನಟಿಸುತ್ತಾರೆ. ಇವರು 2012ರಲ್ಲಿ ಅಣ್ಣಾ ಬಾಂಡ್ ಚಿತ್ರದಲ್ಲಿ ನಟಿಸಿದರು. ಇದಕ್ಕಾಗಿ ಇವರು ಸುವರ್ಣ ಪ್ರಶಸ್ತಿಯನ್ನ ಗೆದ್ದರು. 2014ರಲ್ಲಿ ಇವರು ಪವರ್ ಚಿತ್ರದಲ್ಲಿ ತ್ರಿಷಾ ಜೊತೆ ನಟಿಸಿದರು. ಇದು ಬಾಕ್ಸ್ ಆಫೀಸ್ ಅಲ್ಲಿ ಒಂದು ದೊಡ್ಡ ಯಶಸ್ಸನ್ನ ಕಂಡಿತು. ಕೊನೆಯ ವರ್ಷಗಳು 2016ರಿಂದ 2022. 2016ರಲ್ಲಿ ಪುನೀತ್ ಅವರು ಚಕ್ರವ್ಯೂಹ ಮತ್ತು ದೊಡ್ಡ ಮನೆ ಹುಡುಗ
ಹುಡುಗ ಚಿತ್ರದಲ್ಲಿ ನಟಿಸಿದರು. 2017ರಲ್ಲಿ ಇವರು ರಾಜಕುಮಾರ ಚಿತ್ರದಲ್ಲಿ ನಟಿಸಿದರು. ಇದು ಕನ್ನಡ ಚಿತ್ರರಂಗಗಳಲ್ಲಿ ದಾಖಲೆಗಳನ್ನ ಮುರಿದು ಅತಿ ಹೆಚ್ಚು ಗಳಿಕೆ ಮಾಡಿತು. 2019ರಲ್ಲಿ ಇವರು ನಟ ಸಾರ್ವಭೌಮದಲ್ಲಿ ನಟಿಸಿದರು. ಇವರ ಕೊನೆಯ ಚಿತ್ರ ಜೇಮ್ಸ್ 2022ರಲ್ಲಿ ಬಿಡುಗಡೆಯಾಯಿತು. ಇದು ಇವರ ಮರಣೋತ್ತರವಾಗಿ ಬಿಡುಗಡೆಯಾದ ಚಿತ್ರವಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಅಪಾರ ಪ್ರಭಾವವನ್ನ ಬೀರಿದ್ದಾರೆ. ಇವರ ನಿಧನ ನಂತರ ಅವರಿಗೆ ಸಲ್ಲಿದ ಅಂತಿಮ ನಮನದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದರು. ಇದು ಅವರ ಜನಪ್ರಿಯತೆ ಮತ್ತು ಸಾಮಾಜಿಕ ಕಾರ್ಯಗಳ ಬಗ್ಗೆ ಸಾಕ್ಷಿಯನ್ನ ಹೇಳುತ್ತವೆ. ಪುನೀತ್ ಅವರು ತಮ್ಮ ಪ್ರಭಾವವನ್ನ ಬಳಸಿಕೊಂಡು ಅನೇಕ ಸಮಾಜ ಹಾಗೂ ಶಿಕ್ಷಣ ಚಟುವಟಿಕೆಗಳನ್ನ ಬೆಂಬಲಿಸಿದರು. ಅವರು ಯಾವುದೇ ಸಂಭಾವನೆಯನ್ನ ಪಡೆಯದೆ ಈ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. ಫಸ್ಟ್ ಒನ್, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC. 2019ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬೆಂಗಳೂರು ಮಹಾನಗರ ಸಾರಿಗೆ ನಿಗಮ BMTC ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಲು ಒಪ್ಪಿಕೊಳ್ಳುತ್ತಾರೆ. ಅವರು ಸಾರ್ವಜನಿಕರ ವಾಹನವನ್ನ ಹೆಚ್ಚಾಗಿ ಬಳಸಲು ಪ್ರೋತ್ಸಾಹಿಸುತ್ತಾರೆ, ಏಕೆಂದರೆ ಇದರಿಂದ ವಾಯು ಮಾಲಿನ್ಯ ಕೂಡ ಕಡಿಮೆ ಆಗುತ್ತದೆ. ಎಷ್ಟು ಕಡಿಮೆ ಗಾಡಿ ಅಷ್ಟು ಕಡಿಮೆ ವಾಯು ಮಾಲಿನ್ಯ ಆಗುತ್ತದೆ. ಇವರು BMTCಯ ಹಲವು ಅಭಿಯಾನಗಳನ್ನ ಬೆಂಬಲಿಸಿದರು. ಇದರಲ್ಲಿ ಬಸ್ ಆದ್ಯತೆ ಮಾರ್ಗ, ಕಡಿಮೆ ಸಂಚಾರ ದಿನ ಮತ್ತು ಮಹಿಳೆಯರ ಮೇಲಿನ ಕಿರುಕುಳ ವಿರುದ್ಧ ಅಭಿಯಾನಗಳು ಸೇರಿವೆ. ಅವರ ಈ ಸೇವೆಯಲ್ಲಿ ಅವರು ಯಾವುದೇ ಸಂಭಾವನೆ ಕೂಡ ತೆಗೆದುಕೊಂಡಿಲ್ಲ. ಸೆಕೆಂಡ್ ಒನ್, ಕರ್ನಾಟಕ ಹಾಲು ಒಕ್ಕೂಟ KMF. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅಂತೆಯೇ ಕರ್ನಾಟಕ ಹಾಲು ಒಕ್ಕೂಟ KMF ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದರು. ಇವರು KMF ಉತ್ಪನ್ನಗಳನ್ನ ಅನುಮೋದಿಸಿದರು ಮತ್ತು ಈ ಸೇವೆಗಾಗಿ ಅವರು ಯಾವುದೇ ಹಣಗಳನ್ನ ತೆಗೆದುಕೊಳ್ಳುವುದಿಲ್ಲ. ಇವರ ಅನುಮೋದನೆಯಿಂದ KMF ನ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಗಮನಾರ್ಹವಾಗಿ ಹೆಚ್ಚಿದವು. ಇವರು KMF ಗಾಗಿ ಹಲವಾರು ಜಾಹೀರಾತುಗಳಲ್ಲಿ ತಮ್ಮ ನಟನೆಯನ್ನ ಮಾಡಿದ್ದಾರೆ. ಥರ್ಡ್ ಒನ್, ಶಿಕ್ಷಣ ಹಕ್ಕು. ಪುನೀತ್ ರಾಜ್ಕುಮಾರ್ ಅವರು ಶಿಕ್ಷಣದ ಹಕ್ಕು RTE ಕಾರ್ಯದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರು ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳ ಶುಲ್ಕವನ್ನ ಭರ್ತಿ ಮಾಡುತ್ತಿದ್ದರು ಮತ್ತು ಅನೇಕ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ದಾರೆ. ಇವರು ಸರ್ವ ಶಿಕ್ಷಾ ಅಭಿಯಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಪೋಷಕರಿಗೆ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಲು ಪ್ರೋತ್ಸಾಹವನ್ನ ಮಾಡಿದರು. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಸಹಾಯ. ಕೋವಿಡ್-19 ಸಾಂಕ್ರಾಮಿಕ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಇವರು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 50 ಲಕ್ಷ ರೂಪಾಯಿಗಳನ್ನ ದಾನ ಮಾಡುತ್ತಾರೆ. ಇವರು ಸರ್ಕಾರದ ವಿಡಿಯೋಗಳಲ್ಲಿ ಕೋವಿಡ್-19 ನಿಯಂತ್ರಣದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಸಂಕ್ರಿಯವಾಗಿ ಭಾಗವನ್ನ ವಹಿಸುತ್ತಾರೆ. ಲೋಕೋಪಕಾರ ಮತ್ತು ಇತರೆ ಕಾರ್ಯಗಳು. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರೊಂದಿಗೆ ಶಕ್ತಿಧಾಮ ಆಶ್ರಮದಲ್ಲಿ ಲೋಕೋಪಕಾರ ಆಗಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. ಇವರು ಬೆಂಗಳೂರು ರಾಯಲ್ಸ್ ಫುಟ್ಬಾಲ್ ತಂಡದ ಮಾಲೀಕರಾಗಿದ್ದರು ಮತ್ತು ಕ್ರೀಡೆಗಳನ್ನ ಪ್ರೋತ್ಸಾಹಿಸಿದರು. ವೃತ್ತಿಗಳು. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ತಂದೆಯಂತೆಯೇ ಉತ್ತಮ ಹಿನ್ನೆಲೆ ಗಾಯಕರಾಗಿದ್ದರು. ಅವರು ತಮ್ಮ ಚಿತ್ರಗಳಾದ ಅಪ್ಪು, ವಂಶಿ ಮತ್ತು ಜಾಕಿಗಳಲ್ಲಿ ಹಾಡಿದ ಹಾಡುಗಳು ತುಂಬಾ ಜನಪ್ರಿಯವಾಗಿವೆ. ಅವರು ತಮ್ಮ ಸಹೋದರ ಶಿವರಾಜ್ ಕುಮಾರ್ ಅವರ ಚಿತ್ರಗಳಾದ ಲವಕುಶ ಮತ್ತು ಮೇಲಾರಿ ಈ ಚಿತ್ರಗಳಲ್ಲಿ ಅವರು ಹಾಡುಗಳನ್ನ ಹಾಡಿದ್ದಾರೆ. ಅವರು ತಮ್ಮ ಹಾಡಿನಿಂದ ಬಂದ ಹಣವನ್ನ ದತ್ತಿ ಸಂಸ್ಥೆಗಳು ಮತ್ತು ಅನಾಥಾಶ್ರಮಗಳಿಗೆ ದಾನವನ್ನ ಮಾಡಿದರು. ಸೆಕೆಂಡ್ ಪಾಯಿಂಟ್, ದೂರದರ್ಶನ. ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಕೋಟ್ಯಾಧಿಪತಿ ಎಂಬ ರಿಯಾಲಿಟಿ ಶೋ ಅನ್ನ ಆಯೋಜಿಸುತ್ತಾರೆ. ಇದು ಹಿಂದಿಯಲ್ಲಿ ಕೌನ್ ಬನೇಗಾ ಕರೋಡಪತಿ ಶೋದ ಮಾದರಿಯಲ್ಲಿಯೇ ಇತ್ತು. ಈ ಶೋ ತುಂಬಾನೇ ಯಶಸ್ವಿಯಾಯಿತು ಮತ್ತು ಕನ್ನಡ ದೂರದರ್ಶನದಲ್ಲಿ ದಾಖಲೆಯನ್ನ ಸೃಷ್ಟಿಸಿತು. ಪುನೀತ್ ಅವರು ಫ್ಯಾಮಿಲಿ ಪವರ್ ಮತ್ತು ನೇತ್ರಾವತಿ ಧಾರಾವಾಹಿಗಳನ್ನ ನಿರ್ಮಿಸಿದರು. ಅನುಮೋದನೆಗಳು. ಪುನೀತ್ ರಾಜ್ಕುಮಾರ್ ಅವರು ನಂದಿ ಹಾಳು, 7up, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ತಂಡದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ 29ರಂದು ಬೆಂಗಳೂರಿನ ವಿಕ್ರಮ ಆಸ್ಪತ್ರೆಗೆ ತುರ್ತು ಸ್ಥಿತಿಯಲ್ಲಿ ದಾಖಲಾಗಿದ್ದರು. ಅವರಿಗೆ ಎದೆನೋವು ಎಂದು ತಿಳಿಸಿದರು ಮತ್ತು ಅವರು ಆಸ್ಪತ್ರೆಗೆ ತಲುಪಿದಾಗ ಅವರು ಪ್ರತಿಕ್ರಿಯಿಸುತ್ತಿರಲಿಲ್ಲ. ವೈದ್ಯರು ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿದೆ ಎಂದು ದೃಢಪಡಿಸಿದರು. ಅವರನ್ನ ICUಗೆ ಸೇರಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು, ಆದರೆ ಅವರನ್ನ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಅವರ ಮರಣ ಎಲ್ಲರಿಗೂ ಆಘಾತವನ್ನ ಉಂಟು ಮಾಡಿತು. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರನ್ನ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಅವರ ಮರಣವು ಇಡೀ ಕರ್ನಾಟಕ ಜನರಿಗೆ ಆಘಾತವನ್ನುಂಟು ಮಾಡಿತು. ಇನ್ನೊಂದು ನೀವು ಎಲ್ಲರೂ ಗಮನ ಇಡಬೇಕಾದ ವಿಷಯ ಏನೆಂದರೆ, ಪುನೀತ್ ರಾಜ್ಕುಮಾರ್ ಅವರು ಜಿಮ್ ಅನ್ನ ಮಾಡುತ್ತಿರುವಾಗ ಈ ಹೃದಯಾಘಾತ ಆಯಿತು ಎಂದು ಎಲ್ಲರೂ ಭಾವಿಸುತ್ತಿದ್ದಾರೆ.
ಹಾ, ಇದು ಸತ್ಯ. ತೀವ್ರ ವ್ಯಾಯಾಮ ಮತ್ತು ಹೃದಯ ಸಮಸ್ಯೆಗಳ ನಡುವೆ ಸಂಬಂಧ ಇದೇನಾ? ಪುನೀತ್ ರಾಜ್ಕುಮಾರ್ ಅವರು ಜಿಮ್ ಅಲ್ಲಿ ವ್ಯಾಯಾಮ ಮಾಡುತ್ತಿರುವಾಗ ಹೃದಯಾಘಾತ ಸಂಭವಿಸಿದೆ ಎಂದು ವರದಿಯಾಗಿದೆ. ಇದೇ ರೀತಿ ಸಿದ್ಧಾರ್ಥ್ ಶುಕ್ಲಾ ಅವರ ಮರಣ ಸಮಯದಲ್ಲೂ ಕೂಡ ತೀವ್ರ ವ್ಯಾಯಾಮವನ್ನ ಮಾಡಿದ್ದರು ಎಂದು ತಿಳಿಯಬಹುದು. ತೀವ್ರ ವ್ಯಾಯಾಮವು ಹೃದಯದ ಮೇಲೆ ಒತ್ತಡವನ್ನ ಹಾಕುತ್ತದೆ ಮತ್ತು ಹೃದಯದ ಗೋಡೆಗಳು ದಪ್ಪವಾಗುವಂತೆ ಮಾಡಬಹುದು. ಇದು ಹೃದಯದ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತದೆ. ಇಲ್ಲಿ ನಾನು ನೀವು ಜಿಮ್ ಮಾಡಬಾರದು ಅಂತ ಹೇಳುತ್ತಿಲ್ಲ. ನಿಮಗೆ ಎಷ್ಟು ನೀಗುತ್ತದೇನೆ ಅಷ್ಟೇ ಮಾಡಿದ್ರೆ ಒಳ್ಳೆಯದು. ಅಂದರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆನೋ ಅಷ್ಟೇ ಮಾಡಿದ್ರೆ ಸಾಕು. ಒಂದೇ ದಿನದಲ್ಲಿ ಬಹಳಷ್ಟು ಜಿಮ್ ಮಾಡುವ ಅವಶ್ಯಕತೆನೇ ನಮಗೆ ಇಲ್ಲ. ಈ ಪಾಯಿಂಟ್ ಕ್ಲಿಯರ್ ಆತಂತ ಅನ್ಕೋತೀನಿ. ಇವಾಗ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದರೆ ಇವರ ಸಮಾಜ ಸೇವೆಗಳು ಇನ್ನೂ ನಡೀತಾನೆ ಇವೆ. ಪುನೀತ್ ರಾಜ್ ಸರ್ ಅವರು ಕೊನೆಯಲ್ಲಿ ತಮ್ಮ ಕಣ್ಣುಗಳನ್ನ ದಾನ ಮಾಡುತ್ತಾರೆ. ಇದನ್ನೇ ಮಾದರಿಯಾಗಿಟ್ಟುಕೊಂಡು ಲಕ್ಷಾಂತರ ಅಭಿಮಾನಿಗಳು ತಮ್ಮ ಕಣ್ಣುಗಳನ್ನ ದಾನವನ್ನ ಮಾಡಿದ್ದಾರೆ. ಕೇವಲ 10 ತಿಂಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ನೇತ್ರದಾನವನ್ನ ಮಾಡಿದ್ದಾರೆ. ಇವಾಗೂ ಅನೇಕ ಸ್ಥಳಗಳಲ್ಲಿ ಪುನೀತ್ ಸರ್ ಅವರ ಹೆಸರಿನಲ್ಲಿ ರಕ್ತ ಶಿಬಿರನ್ನ ನಡೆಸುತ್ತಿದ್ದಾರೆ. ಅಲ್ಲಿ ಅನೇಕ ಜನರು ತಮ್ಮ ರಕ್ತವನ್ನ ದಾನ ಮಾಡುತ್ತಿದ್ದಾರೆ. ಅನೇಕ ಊರುಗಳಲ್ಲಿ ಪುನೀತ್ ಸರ್ ಅವರ ಸ್ಟ್ಯಾಚ್ಯೂಗಳನ್ನ ನಿರ್ಮಿಸಲಾಯಿತು. ಕೆಲವು ಸರ್ಕಲ್ಗಳ ನೇಮು ಮತ್ತು ಓಣಿಗಳ ನೇಮು ಪುನೀತ್ ಸರ್ ಅವರ ಹೆಸರು ಇಟ್ಟರು. ಅಷ್ಟೇ ಅಲ್ಲದೆ ಅನೇಕ ಅಂಗಡಿಗಳ ಹೆಸರೇ ಪುನೀತ್ ರಾಜ್ಕುಮಾರ್ ಅಂತ ಇಡಲಾಯಿತು. ಅಷ್ಟೇ ಅಲ್ಲದೆ ನಾವು ಹೇಗೆ ದೇವರ ಫೋಟೋನ ಇಡ್ತೀವಲ್ವಾ, ಅದೇ ರೀತಿಯಲ್ಲಿ ಎಲ್ಲ ಸ್ಥಳಗಳಲ್ಲೂ ಪುನೀತ್ ಸರ್ ಅವರ ಫೋಟೋನ ಇಡಲಾಯಿತು. ಪುನೀತ್ ಸರ್ ಅವರ ಹೆಸರಿನಲ್ಲಿ ಇಷ್ಟೆಲ್ಲ ಸಮಾಜ ಸೇವೆಗಳನ್ನ ಮಾಡ್ಕೋತಾ ಬರ್ತಿದಾರಲ್ವಾ, ಅವರ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ಆ ಅಭಿಮಾನಿಗಳಿಗೆ ನೀವು ಎಲ್ಲರೂ ಧನ್ಯವಾದ ಹೇಳಬೇಕಾಗುತ್ತದೆ. ನೀವು ಕೂಡ ಧನ್ಯವಾದಗಳು ಹೇಳಬೇಕಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಹಾರ್ಟ್ ಅನ್ನ ನೀಡುವುದರ ಮೂಲಕ ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.